ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಟೆಲಿಕಾಂ ಕಂಪನಿ ಅಂದರೆ ನಮ್ಮ ರೀಚಾರ್ಜ್ ಮುಗಿದ ಮೇಲೆ ಕಂಟಿನ್ಯೂಸ್ ಆಗಿ ಫ್ರೀ SMS ಹಾಗೂ ಫ್ರೀ ಕಾಲಿಂಗ್ ಯಾಕೆ ಕೊಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನೀವು ಮೋಸ್ಟ್ಲಿ ಇದನ್ನು ನೋಟಿಸ್ ಮಾಡಲಿಕ್ಕಿಲ್ಲ ಅನಿಸುತ್ತೆ. ಅಂದರೆ ನಾವು ಯಾವುದೇ ಅಂತ ಒಂದು ರೀಚಾರ್ಜ್ ಮುಗಿದ ಮೇಲೆ ನಿಮಗೆ ಕಂಟಿನ್ಯೂಸ್ ಆಗಿ ಇನ್ಕಮಿಂಗ್ ಕಾಲ್ಸ್ ಹಾಗೂ SMS ಏನಿದೆ ಇಲ್ಲಿ ಬರ್ತಾ ಇರುತ್ತೆ. ಆದರೆ ಸ್ಪೆಷಲಿ ಜಿಯೋ ಬಗ್ಗೆ ಹೇಳಬೇಕಂದ್ರೆ ಜಿಯೋ ಏನಿದೆ ಇದು 90 ಡೇಸ್ವರೆಗೂ ಇಲ್ಲಿ ಫ್ರೀಯಾಗಿ ಕೊಡುತ್ತೆ. ಇನ್ನು ಏರ್ಟೆಲ್ ಮತ್ತು ವಡಾಫೋನ್ ಐಡಿಯಾ ಏನಿದೆ ಇಲ್ಲಿ 4 ರಿಂದ 5 ದಿವಸ ಏನಿದೆ ಫ್ರೀಯಾಗಿ ಸರ್ವಿಸ್ನ ಬರ್ತಾ ಇರುತ್ತೆ. ಇನ್ನು ಇನ್ಕಮಿಂಗ್ ಕಾಲ್ಸ್ ಬಗ್ಗೆ ಹೇಳಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿದವರು ಏನಾದರೂ ಇನ್ಕಮಿಂಗ್ ಕಾಲ್ಸ್ನ ಮಾಡಿದ್ರೆ ಹೊಳ್ಳಿ ರಿಟರ್ನ್ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ರೀಚಾರ್ಜ್ ಅಂತೂ ಮಾಡಬೇಕಾಗುತ್ತೆ. ಹೀಗಾಗಿ ಒಂದು ಅಲರ್ಟ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ನೀವು ಇಂಡೈರೆಕ್ಟಾಗಿ ರೀಚಾರ್ಜ್ ಮಾಡ್ಕೊಳ್ಳಿ ಅಂತ. ಇನ್ನೊಂದು ಮೆಥಡ್ ಬಗ್ಗೆ ಹೇಳಬೇಕಂದ್ರೆ ಒಂದು ಏರಿಯಾದಲ್ಲಿ ಎಷ್ಟು ರೀಚಾರ್ಜ್ ಮಾಡದಿರೋ ನಂಬರ್ ಏನಿರುತ್ತಲ್ಲ ಅಂಥ ನಂಬರ್ನ ಇಲ್ಲಿ ಅವರು ಕಾಲ್ ಏಜೆಂಟ್ಗೆ ಏನಿದೆ ಇಲ್ಲಿ ಸೆಂಡ್ ಮಾಡ್ತಾರೆ. ಇನ್ನು ಕಾಲ್ ಏಜೆಂಟ್ ಬಗ್ಗೆ ಹೇಳಬೇಕಂದ್ರೆ ಅವರು ಕೂಡ ನಮ್ಮ ಲೋಕಲ್ ಏರಿಯಾದವರೇ ಇರ್ತಾರೆ. ರೀಚಾರ್ಜ್ ಮಾಡದಿರುವಂಥ ನಂಬರ್ ಏನಿರುತ್ತೆ ಅವಷ್ಟು ನಂಬರ್ ಡೇಟಾಬೇಸ್ ಏನಿದೆ ಇವರಿಗೆ ಸೆಂಡ್ ಮಾಡ್ತಾರೆ. ಅದು ಆದಮೇಲೆ ಇಲ್ಲಿ ನಿಮಗೆ ರೀಚಾರ್ಜ್ ಮಾಡಿ ಅಂತ ಇಲ್ಲಿ ನಿಮಗೆ ಕಾಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಫ್ರೆಂಡ್ಸ್, ಇನ್ನು ಈ ಕಾಲ್ ಏಜೆಂಟ್ ಬಗ್ಗೆ ಹೇಳಬೇಕಂದ್ರೆ ಇವರು ಎಷ್ಟು ಕನ್ವಿನ್ಸ್ ಮಾಡಿ ರೀಚಾರ್ಜ್ ಮಾಡಿಸ್ತಾರೋ ಅವರಿಗೆ ಅಲ್ಲಿ ಸ್ಯಾಲರಿ ಸಿಗುತ್ತೆ. ಹೀಗಾಗಿ ಅವರು ಕಂಟಿನ್ಯೂಸ್ ಆಗಿ ನಿಮಗೆ ಕಾಲ್ ಮಾಡ್ತಾ ಇರ್ತಾರೆ. ಇನ್ನು ಉಳಿದಂಥ ಕಂಪ್ನೀಸ್ ಬಗ್ಗೆ ಹೇಳಬೇಕಂದ್ರೆ 4-5 ದಿವಸದ ಒಳಗಡೆ ಏನಿದೆ ಅವ್ರಿಗೆ ಕಂಪ್ಲೀಟ್ ಆಗಿ ಇನ್ಕಮಿಂಗ್ ಕಾಲ್ಸ್ ಹಾಗೂ SMS ಏನಿದೆ ಇಲ್ಲಿ ಬಂದಾಗುತ್ತೆ. ಜಿಯೋ ಏನಿದೆ, ಸ್ಪೆಷಲಿ ಜಿಯೋ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಇವರು ಸಿಮ್ ಕಾರ್ಡ್ ಮುಗಿಯೋವರೆಗೂ ಅಂದರೆ ಸಿಮ್ ಕಾರ್ಡ್ ದ ಎಂಡ್ ಆಗೋವರೆಗೂ ಇಲ್ಲಿ ಅಂದರೆ 90 ಡೇಸ್ವರೆಗೂ ಇಲ್ಲಿ ನಿಮಗೆ ಫ್ರೀ ಆಗಿ ಇನ್ಕಮಿಂಗ್ ಕಾಲ್ಸ್ ಹಾಗೂ SMS ಅದು ಬರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನಿಮಗೆ ಜಿಯೋ ಅಲ್ಲಿ 64 KB ವರೆಗೂ ಇಲ್ಲಿ ನಿಮಗೆ ಇಂಟರ್ನೆಟ್ ಯೂಸ್ ಕೂಡ ಮಾಡೋದಕ್ಕೆ ಸಿಗುತ್ತೆ. ಅಂದರೆ ಇಂಟರ್ನೆಟ್ ಬರುತ್ತೆ, ಬಟ್ ಆದರೆ ಸ್ಲೋ ಆಗಿ ಬರುತ್ತೆ. ಸ್ಪೆಷಲಿ SMS ಆಗಿರ್ಬೋದು ಅಥವಾ ಕಾಲ್ ಸೆಂಟರ್ ಮುಖಾಂತರ ಆಗಿರ್ಬೋದು ಇಲ್ಲಿ ಕಂಟಿನ್ಯೂಸ್ ಆಗಿ ಇವರು ಫ್ರೀಯಾಗಿ ಕೊಡ್ತಾರೆ. ಅಂದರೆ ಒಂದು ವೇಳೆ ನೀವು ರೀಚಾರ್ಜ್ ಮಾಡಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿದವರು ಯಾರಾದರೂ ಇನ್ಕಮಿಂಗ್ ಕಾಲ್ ಬಂದರೆ ಅವರಿಗೆ ನಿಮಗೆ ಹೊಳೆ ರಿಟರ್ನ್ ಮಾಡೋದಕ್ಕೆ ಅಂತ ನೀವು ಇಲ್ಲಿ ರೀಚಾರ್ಜ್ ಮಾಡಬೇಕಾಗುತ್ತೆ. ಹೀಗಾಗಿ ಇಲ್ಲಿ ಜಿಯೋದವ್ರದ್ದು ಒಂದು ಮೈಂಡ್ಸೆಟ್ ಬೇರೆ ಅಂತ ಹೇಳ್ಬೋದು. ಯಾಕಂದರೆ ಇವ್ರದ್ದು ಮಾಸ್ಟರ್ ಮೈಂಡ್ ಅಂತ ಹೇಳ್ಬೋದು. ಹೀಗಾಗಿ ನೀವು ಇಲ್ಲಿ ಮತ್ತೆ ಔಟ್ಗೋಯಿಂಗ್ ಕಾಲ್ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ರೀಚಾರ್ಜ್ ಮಾಡಬೇಕಾಗುತ್ತೆ. ಹೀಗಾಗಿ ಇಲ್ಲಿ 90 ಡೇಸ್ವರೆಗೂ ಇಲ್ಲಿ ನಿಮಗೆ ಜಿಯೋದವ್ರದಲ್ಲಿ ನಿಮಗೆ ಫ್ರೀಯಾಗಿ ಇನ್ಕಮಿಂಗ್ ಕಾಲ್ಸ್ ಹಾಗೂ SMS ಏನಿದೆ ಫ್ರೀಯಾಗಿ ಕೊಡ್ತಾರೆ. ಹೌದು ಫ್ರೆಂಡ್ಸ್, ಯಾವುದೇ ಅಂತ ಟೆಲಿಕಾಂ ಕಂಪ್ನಿ ಸ್ಪೆಷಲಿ ಅವರು ಫ್ರೀಯಾಗಿ ಸರ್ವಿಸ್ನ ಕೊಡ್ತಾ ಇದ್ದಾರೆ ಅಂದರೆ ಅದ್ರ ಹಿಂದೆ ಒಂದು ಬಿಸ್ನೆಸ್ ಇದ್ದೇ ಇರುತ್ತೆ. ಯಾವುದೇ ಅಂತ ಸರ್ವಿಸ್ ಅಥವಾ ಇನ್ನು ಉಳಿದಂಥ ಸರ್ವಿಸ್ ಏನಿದೆ ಇಲ್ಲಿ ಯಾವುದೇ ಕಾರಣ ಕೂಡ ಇಲ್ಲಿ ಫ್ರೀಯಾಗಿ ಸಿಗೋದಿಲ್ಲ. ಹೌದು ಫ್ರೆಂಡ್ಸ್, ಆಲ್ಮೋಸ್ಟ್ ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಂಡು ಇದರ ಸಂಬಂಧಪಟ್ಟಂಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನೀವು ಏನಾದರೂ ಇದ್ರ ಬಗ್ಗೆ ಹೇಳಂಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಶೇರ್ನ ಮಾಡ್ಬೋದು. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ನ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ನನಗೆ ಮೀಟ್ ಮಾಡ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವೀಡಿಯೋಸಲ್ಲಿ. ನಮಸ್ಕಾರ.